ಶರಾವತಿಯ ಉಳಿವಿಗಾಗಿ ರಕ್ಷಣೆಗಾಗಿ ಶರಾವತಿ ಹೆಸರಿನಲ್ಲಿ ನಡೆಯುವ ಪರಿಸರಕ್ಕೆ ಮಾರಕವಾಗುವ ಎಲ್ಲ ಯೋಜನೆಗಳನ್ನು ತಡೆಗಟ್ಟುವ ನಿಲುವಿನಲ್ಲಿ ಪಾದಯಾತ್ರೆಯನ್ನು ಸಂಕಲ್ಪ ಮಾಡಿದಂತೆ ಚಾಲನೆ ನೀಡಲಾಗಿದೆ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿಯ ಧರ್ಮಾಧಿಕಾರಿ ಮಾರುತಿ ಗುರೂಜಿ ಹೇಳಿದ್ದಾರೆ. ಅವರು ಗೇರುಸೊಪ್ಪ ವನವಾಸಿ ಸೀತಾರಾಮಚಂದ್ರ ದೇವಸ್ಥಾನದಲ್ಲಿ ಮಾಸ್ತಪ್ಪ ನಾಯ್ಕ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದರು. ಪಾದಯಾತ್ರೆಯ ಉದ್ದೇಶ ಯಾವುದೇ ವೈಯಕ್ತಿಕವಾಗಿ ವಿರೋಧಿಸುವಂಥದ್ದಲ್ಲ. ಸರ್ಕಾರ ಸಂಪೂರ್ಣ ಯೋಜನೆ ಕೈಬಿಡುವ ಕೆಲಸ ಆಗಬೇಕು. ನಮ್ಮ ಪರಿಸರ ಉಳಿದರೆ, ನದಿ ಉಳಿದರೆ, ಅರಣ್ಯ ಉಳಿದರೆ ನಾವು ಉಳಿಯುತ್ತೇವೆ. ಪಶ್ಚಿಮ ಘಟ್ಟ ಅತಿ ಮಹತ್ವವಾಗಿರುವ ತಾಣ. ಇದು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತಹ ಪಶ್ಚಿಮ ಘಟ್ಟವಾಗಿದೆ. ಇದರ ರಕ್ಷಣೆ ಆಗಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ. ಇದರ ವಿರುದ್ಧ ಎಲ್ಲರೂ ಕೈಜೋಡಿಸುವ ಅನಿವಾರ್ಯತೆ ಇದೆ ಎಂದರು. ಪಾದಯಾತ್ರೆಗೆ ಕಾನೂನು ದೃಷ್ಟಿಯಿಂದ ಪರವಾನಗಿ ಕೊಟ್ಟಿಲ್ಲ. ಸ್ವತಂತ್ರ ಭಾರತದಲ್ಲಿ ಹೋರಾಡುವ ಹಕ್ಕು ನಮ್ಮೆಲ್ಲರಿಗೂ ಇದೆ. ಪಾದಯಾತ್ರೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಗಲಾಟೆಗಳನ್ನು ಮಾಡದೆ ಮೌನ ಪ್ರತಿಭಟನೆ ನಮ್ಮದಾಗಿರಲಿ. ಕಾನೂನು ತೊಡಕು ಬರದೇ ಇರುವ ರೀತಿಯಲ್ಲಿ ಪಾದಯಾತ್ರೆ ನಡೆಸೋಣ ಎಂದು ಕರೆ ನೀಡಿದರು. ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕಾಗಿದೆ. ಈ ದಿಶೆಯಲ್ಲಿ ಆಗಮಿಸಿದಂಥ ಎಲ್ಲ ಸಮಸ್ತ ಹೋರಾಟಗಾರರನ್ನು ನಾನು ಒಬ್ಬೊಬ್ಬರನ್ನೇ ವೈಯಕ್ತಿಕವಾಗಿ ಗುರುತಿಸೋದು ಬೇಕಾಗಿಲ್ಲ. ಯಾಕಂದರೆ ಎಲ್ಲರೂ ಸಹ ಒಂದೊಂದು ವ್ಯಕ್ತಿಯೂ ಸಹ ಒಂದೊಂದು ಶಕ್ತಿ ಇದ್ದ ಹಾಗೆ ಎಲ್ಲರೂ ಸಹ ಬಂದಿದ್ದೀರಿ. ಬಂದಂಥ ಎಲ್ಲರಿಗೂ, ಜೊತೆಗೆ ಇದರ ನೇತೃತ್ವ ವಹಿಸಿದಂಥ ಮಾಸ್ತಪ್ಪ ನಾಯಕರಿಗೂ, ಜೊತೆಗೆ ಇಲ್ಲಿ ಆಗಮಿಸಿದಂಥ ಸಮಸ್ತ ಗ್ರಾಮಸ್ಥರು, ಹೊರ ಊರಿನವರು, ಅಲ್ಲದೆ ಅನೇಕ ಪರಿಸರ ತಜ್ಞರು, ಹೋರಾಟಗಾರರು ಎಲ್ಲರೂ ಸಹ ಇದ್ದೀರಿ. ಜೊತೆಗೆ ಭಜನಾ ತಂಡ ನಮ್ಮ ಜೊತೆಗೆ ಸಾಥ್ ನೀಡಲಿಕ್ಕೆ ಬಂದಿದೆ. ಅವರೆಲ್ಲರನ್ನ ಜೊತೆಗೆ ಈ ಒಂದು ಕಾರ್ಯದ ಎಲ್ಲ ಮಹತ್ತತೆಯನ್ನು ಚಾಚೂ ತಪ್ಪದೆ ಅದನ್ನು ಸಮಾಜಕ್ಕೆ ಬಿತ್ತರಿಸುವ, ಸರ್ಕಾರಕ್ಕೆ ಎಚ್ಚರಿಸುವ ಕೆಲಸ ಮಾಡತಕ್ಕಂಥ ಮಾಧ್ಯಮದವರಿಗೂ ಸಹ ವಿನಂತಿಸಿಕೊಳ್ತಾ ಎಲ್ಲರೂ ಸಹ ಶಾಂತಿಯುತವಾಗಿ ಈ ಹೋರಾಟವನ್ನು ಪ್ರತಿಭಟನೆಯನ್ನು ಮುಂದುವರಿಸೋಣ. ಕಾನೂನನ್ನು ಕೈ ತೆಗೆದುಕೊಳ್ಳದೆ, ಕಾನೂನಿಗೆ ವಿರುದ್ಧವಾಗದೆ ನಾವು ಈ ಕಾರ್ಯವನ್ನು ಪರಿಪೂರ್ಣ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ವಿವರಿಸ್ತೀನಿ. ಪಾದಯಾತ್ರೆಯ ನೇತೃತ್ವ ವಹಿಸಿದ್ದ ಮಾಸ್ತಪ್ಪ ನಾಯ್ಕ ಬಲಸೆ ಮಾತನಾಡಿ, ಪ್ರತಿಭಟನೆಯ ಮೂಲಕ ಮಾತ್ರ ನಮ್ಮ ಬೇಡಿಕೆ ಈಡೇರಿಸಿಕೊಳ್ಳಲು ಸಾಧ್ಯ ಎನ್ನುವುದು ಸಾಬೀತಾಗಿದೆ. ಕಳೆದ 4 ತಿಂಗಳ ಹಿಂದೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಒತ್ತಾಯಿಸಿ ಪತ್ರ ಚಳವಳಿ ಆರಂಭಿಸಿ ರಕ್ತದಲ್ಲಿ ಪತ್ರ ಬರೆದಿದ್ದೆವು. ಬೆಳಗಾವಿಯ ಅಧಿವೇಶನ ನಡೆಯುವಾಗ ಪ್ರತಿಭಟನೆ ನಡೆಸಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಸಿಎಂ ಪರವಾಗಿ ಅವರ ಪುತ್ರ ಶಾಸಕರಾದ ಯತೀಂದ್ರ ಅವರ ಬಳಿ ಮನವಿ ನೀಡಲಾಗಿತ್ತು. ನಮ್ಮ ಭಾಗದಲ್ಲಿ ಆಸ್ಪತ್ರೆಯ ಅಗತ್ಯತೆ, ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಿಂದ ಆಗುವ ಹಾನಿ ಕುರಿತು ಮಾಹಿತಿ ನೀಡಿದ್ದೆವು. ಇದೇ ಬರುವ ಬಜೆಟ್ನಲ್ಲಿ ಘೋಷಣೆಯಾಗಬೇಕು ಎಂದು ಒತ್ತಾಯಿಸಿದ ಪರಿಣಾಮ ಆರೋಗ್ಯ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗೆ ಸಿಎಂ ಪತ್ರ ಬರೆದಿರುವುದು ನಮ್ಮ ಪ್ರಥಮ ಗೆಲುವಾಗಿದೆ ಎಂದರು. ಹೋರಾಟ ಮಾಡದೆ ಏನನ್ನೂ ಪಡೆಯಲು ಸಾಧ್ಯವಿಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಜನರನ್ನು ತುಳಿಯುವ ಕೆಲಸ ಮಾಡುತ್ತಿದೆ. ಒಂದೊಮ್ಮೆ ಶರಾವತಿ ಯೋಜನೆ ಆದಲ್ಲಿ ಉಪ್ಪು ನೀರು ನುಗ್ಗಿ ಬೆಳೆ ಹಾನಿ ಮಾತ್ರವಲ್ಲದೆ ಕುಡಿಯಲು ನೀರು ಉಪ್ಪು ನೀರಾಗಲಿದೆ. ಇಂದು ಎಲ್ಲರೂ ಒಟ್ಟಾಗಿ ಪ್ರತಿಭಟನೆ ನಡೆಸಲು ಮುಂದಾದಾಗ ಹೋರಾಟ ಹತ್ತಿಕ್ಕುವ ಕಾರ್ಯವೂ ನಡೆದಿದೆ. ಜನವರಿ 3ರಂದು ಮನವಿ ನೀಡಿದಾಗ ಅನುಮತಿ ನೀಡಿ ಕಳೆದ 2 ದಿನದ ಹಿಂದೆ ಅನುಮತಿ ನಿರಾಕರಣೆ ಮಾಡುವ ಕಾರ್ಯವೂ ನಡೆದಿತ್ತು. ಹೋರಾಟ ಮುಂದುವರಿಸುತ್ತೇವೆ ಎಂದರು. ಬೆಳಗಾವಿಯಿಂದ ಆಗಮಿಸಿದ್ದ ರೈತ ಮುಖಂಡ UA ಪಾಟೀಲ್ ಮಾತನಾಡಿ, ಪಕ್ಷಾತೀತವಾಗಿ ಎಲ್ಲ ಧರ್ಮದವರು ಸೇರಿ ಹೋರಾಟ ನಡೆಸುತ್ತಿದ್ದೇವೆ. ಈ ಭಾಗದ ಜನರ ನೆಮ್ಮದಿ ಕೆಡಿಸುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಬಾರದು. ಪ್ರವಾಸೋದ್ಯಮಕ್ಕೆ ಹೆಸರಾದ ಈ ತಾಲೂಕಿನಲ್ಲಿ ಕಮಿಷನ್ ಆಸೆಗೆ ಇಂಥ ಯೋಜನೆ ತಂದು ಸಾರ್ವಜನಿಕರಿಗೆ ತೊಂದರೆ ಆಗುವ ಕಾರ್ಯಕ್ಕೆ ಮುಂದಾಗಬಾರದು ಎಂದರು. ಪಾದಯಾತ್ರೆಯಲ್ಲಿ ನೂರಾರು ಜನರು ಪಾಲ್ಗೊಂಡಿದ್ದರು. ಗೇರುಸೊಪ್ಪ ವನವಾಸಿ ಸೀತಾರಾಮಚಂದ್ರ ದೇವಸ್ಥಾನದಿಂದ ಹೊರಟ ಪಾದಯಾತ್ರೆ ಹೆದ್ದಾರಿ ಮೂಲಕ ಹಡಿನಬಾಳದ ತನಕ ಆಗಮಿಸಿದ್ದು, ಗುರುವಾರ ಬೆಳಗ್ಗೆ ಹಡಿನಬಾಳದಿಂದ ಹೊರಟು ತಹಶೀಲ್ದಾರ್ ಕಚೇರಿ ತಲುಪಿ ಮನವಿ ಕೊಡಲಿದ್ದಾರೆ. 17ನೇ ತಾರೀಕಿಗೆ ಮುಖ್ಯಮಂತ್ರಿಯವರ ಕಚೇರಿಯಿಂದ ಒಂದು ಆದೇಶ ಹೊರಡಿಸಿದ್ದಾರೆ. ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡ್ತೇವೆ ಅಂತ. ಅಂದರೆ ನಾವು ಕಳೆದ 4 ತಿಂಗಳ ಹಿಂದೆ ನಾವು ಒಂದು ಪೋಸ್ಟ್ ಕಾರ್ಡ್ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಮೊದಲನೇ ಪತ್ರ ರಕ್ತದಿಂದ ಬರೆದಿದ್ರು ನಾವು ಸರ್ಕಾರಕ್ಕೆ. ಹಾಗೆ ನಂತರ ನಾವು ಬೆಳಗಾವಿ ಅಧಿವೇಶನ ಕೂಡ, ಬೆಳಗಾವಿ ಚಲೋ ಅಂತ ಒಂದು ಅಧಿವೇಶನದಲ್ಲಿ ನಾವು ಧರಣಿ ಕೂತ್ಕೊಂಡು ಅಲ್ಲಿ ಆರೋಗ್ಯ ಮಂತ್ರಿ ಆದಂಥ ದಿನೇಶ್ ಗುಂಡೂರಾವ್ ಅವರಿಗೂ ನಾವು ಮನವಿ ಕೊಟ್ಟಿದ್ದರು. ಹಾಗೂ ಸತೀಶ್ ಜಾರಕಿಹೊಳಿ ಅವರಿಗೆ ಮತ್ತು ಸಿದ್ದರಾಮಯ್ಯವರ ಮಗರಿಗೆ ಯತೀಂದ್ರ ಅವರಿಗೂ ನಾವು ಒಂದು ಮನವಿಯನ್ನು ಕೊಟ್ಟಿದ್ದರು. ನಮ್ಮ ಭಾಗದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಶರಾವತಿ ಪಂಪ್ ಸ್ಟೋರೇಜಿಂದ ಏನು ಅನ್ಯಾಯ ಆಗ್ತಾಯಿದೆ, ನಮ್ಮ ಜಿಲ್ಲೆಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅನ್ನೋ ಕೂಗನ್ನು ನಾವು ಧ್ವನಿ ಎತ್ತಿದ್ರು ಅಲ್ಲಿ. ಸೊ ನಾವು ಇದೇ ಬರುವ ಬಜೆಟ್ನಲ್ಲಿ ನಮಗೆ ಮಂಡನೆ ಘೋಷಣೆ ಆಗಬೇಕು ಅಂತ ಒಂದು
ಹೋರಾಟದ ಮೂಲಕ ನಾವು ಜೊತೆಯಾಗಿದ್ದರು ಎಲ್ಲರೂ. ಬಟ್ ಈಗ ಘೋಷಣೆ ಆಗೋ ಹಂತಕ್ಕೆ ಬಂದಿದೆ, ಕಾರ್ಯದರ್ಶಿಗಳಿಗೆ ಸೂಚಿಸಿದ್ದಾರೆ. ಇದು ನಮ್ಮ ಪ್ರಥಮ ಗೆಲುವು ಅಂತ ನಾನು ಹೇಳ್ಬೋದು. ಹಾಗೆ ಈಗ ನಮಗೆ ಪ್ರೂವ್ ಆಗಿದೆ, ಹೋರಾಟ ಮಾಡದೆ ಏನನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸರ್ಕಾರ ಆ ರೀತಿಯಲ್ಲಿ ಜನರನ್ನು ತುಳಿಯುವಂಥ ಕೆಲಸಕ್ಕೆ ಹೋಗ್ತಾ ಇದೆ. ಸೊ ನಾವು ಹೋರಾಟಗಳ ಮೂಲಕ ಮಾತ್ರ ಪಡ್ಕೊಳ್ಳಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಈ ಶರಾವತಿ ಭಾಗದ ಜನರಿಗೆ, ಇಲ್ಲಿಯ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು. ಒಂದು ವೇಳೆ ಶರಾವತಿ ಯೋಜನೆ, ಪಂಪ್ ಸ್ಟೋರೇಜ್ ಯೋಜನೆ ಆಗಿಬಿಟ್ರೆ ಇಲ್ಲಿ ಉಪ್ಪು ನೀರು ಬರ್ತದೆ, ಕುಡಿಯುವ ನೀರು ಸಂಪೂರ್ಣವಾಗಿ ಕುಗ್ಗಿ ಹೋಗ್ತದೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ಒಟ್ಟಾಗಿ ನಮಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕನಿಷ್ಠ 3ನೇ ತಾರೀಕಿಗೆ ನಾವು ಒಂದು ಹೋರಾಟಕ್ಕೋಸ್ಕರ ಒಂದು ತಹಸೀಲ್ದಾರ್ ಕಚೇರಿಗೆ ಮನವಿ ಕೊಟ್ಟಿದ್ರು. ಬಟ್ ಈಗ ಕನಿಷ್ಠ ಒಂದು 2 ದಿನದ ಹಿಂದೆ ನಮಗೆ ಹೋರಾಟಕ್ಕೆ ಭಾಗಿಯಾಗೋ ಅವಕಾಶ ಕೊಡೋದಿಲ್ಲ ಅಂತ ನಿನ್ನೆಯಿಂದ ಒಂದು ಲೆಟ್ರ್ ಕೂಡ ತಹಸೀಲ್ದಾರ್ ಕಚೇರಿಯಿಂದ ಹರಿದಾಗ್ತಾ ಇತ್ತು. ಬಟ್ ನಾವು ಮಾಡ್ತೀವಿ ಅಂತ ಹೇಳಿದ್ದೇವೆ. ನಾವು ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಹೋರಾಟಗಳ ಮೂಲಕ ಮಾತ್ರ ನಮಗೆ ಬೇಕಾದ ಹಕ್ಕನ್ನು ಪಡ್ಕೊಳ್ಬೋದು ಅಂತ ಸಾಬೀತಾಗಿದೆ.